ಬೆಂಗಳೂರಿನಲ್ಲಿ ಅಗ್ನಿ ಅವಘಡವೊಂದು ಸಂಭವಿಸಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲ್ಲಾಗಿರೋದು ಏನ್ ಕತೆ ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಬೆಂಗಳೂರಿನ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದ ಬಳಿ ಆಗಿರೋದು ಪಾರ್ಕಿಂಗ್ ಮಾಡಿದ್ದಂತಹ ವಾಹನಗಳಿಗೆ ಬೆಂಕಿ ಹೊತ್ತಿದೆ. ಟೋಯಿಂಗ್ ವಾಹನ ಸೇರಿ ಪಾರ್ಕಿಂಗ್ನಲ್ಲಿದ್ದಂತಹ ವೆಹಿಕಲ್ ಎಲ್ಲವೂ ಕೂಡ ಧಗಧಗಿಸಿದೆ. ಬೆಂಗಳೂರಿನ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಇದರಲ್ಲಿ 2 ಟೋಯಿಂಗ್ ವಾಹನ ಜೊತೆಗೆ 2 ಲಾರಿಗಳು ಬೆಂಕಿಗೆ ಆಹುತಿಯಾಗಿದೆ. ಯಾವ ಕಾರಣಕ್ಕೆ ಬೆಂಕಿ ಹೊತ್ಕೊಳ್ತು ಅನ್ನೋದು ಇನ್ನಷ್ಟು ಮಾಹಿತಿ ನಮಗೆ ಸಿಗಬೇಕಾಗಿದೆ. ಬಟ್ ಟೋಯಿಂಗ್ ವೆಹಿಕಲ್ಲೇ ಇಲ್ಲಿ ಬೆಂಕಿಗೆ ಆಹುತಿ ಆಗಿರೋದನ್ನು ನೋಡ್ತಾ ಇದ್ದೀರಾ. ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿ ಆ ಪ್ರದೇಶದಲ್ಲಿ ಚಾಚಿಕೊಂಡಿದೆ ಮತ್ತು ದಟ್ಟ ಹೊಗೆ ಕೂಡ ಆ ಭಾಗದಲ್ಲಿ ಆವರಿಸ್ತಾ ಇದೆ. ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ಈಗಾಗಲೇ 2 ಲಾರಿಗಳು ಅಂದರೆ ಆಲ್ಮೋಸ್ಟ್ ಲಕ್ಷಾಂತರ ರೂಪಾಯಿ ಲಾಸ್ ಆದಂಗೆ ಕಾಣಿಸ್ತಾ ಇದೆ. ಯಾವ ಕಾರಣಕ್ಕೆ ಬೆಂಕಿ ಹೊತ್ಕೊಳ್ತು ಅನ್ನೋದು ಇನ್ನಷ್ಟೇ ಮಾಹಿತಿ ನಮಗೆ ಸಿಗಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಯಾವ ಕಾರಣಕ್ಕೋಸ್ಕರ ಅಗ್ನಿ ಅವಘಡ ಸಂಭವಿಸಿತು, ಎಷ್ಟೊತ್ತಿಗಾಗಿರೋದು, ಸ್ಪಾಟ್ಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದಿದ್ದಾರಾ, ಹೇಗೆ? ಮಮತಾ, ಈಗಾಗಲೇ ಸ್ಪಾಟ್ಗೆ ಅಗ್ನಿಶಾಮಕ ದಳದವರು ಬಂದಿದ್ದಾರೆ. ಜೊತೆಗೆ ಬೆಂಕಿಯನ್ನ ಕೂಡ ನಂದಿಸಿದ್ದಾರೆ. ಒಟ್ಟು 4 ವೆಹಿಕಲ್, ಎರಡು ಟೋಯಿಂಗ್ ವೆಹಿಕಲ್ ಮತ್ತೆ 2 ಲಾರಿ ಹೊತ್ತಿ ಉರಿದಿರುವಂತದ್ದು. ಒಂದು ಅಲ್ಲಿ ಖಾಲಿ ಸೈಟ್ ಇತ್ತು, ಹೀಗಾಗಿ ಅಲ್ಲಿ ಕಸ ಹಾಕಿದ್ದಾರ, ಸೊ ಅದಕ್ಕೆ ಕಸಕ್ಕೆ ಬೆಂಕಿ ಹಾಕಿರುವಂತಹ ಘಟನೆಗಳು ಸಾಮಾನ್ಯವಾಗಿ ಅಲ್ಲಿ ನಡೆಯುತ್ತೆ. ಸೊ ಅದರಿಂದ ಬೆಂಕಿ ಹತ್ಕೊಂತ ಅಥವಾ ಏನ್ ರೀಸನ್ ಅನ್ನುವಂಥದ್ದನ್ನ ಈಗ ಅಗ್ನಿಶಾಮಕ ದಳದವರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಬೆಳಗ್ಗೆ ಸುಮಾರು 11:30 ಹೊತ್ತಿಗೆ ಈ ಘಟನೆ ಸಂಭವಿಸಿರುವಂತದ್ದು. ಸೊ ಇಮಿಡಿಯೇಟ್ ಆಗಿ ಅಗ್ನಿಶಾಮಕ ದಳದವರು ಅಟೆಂಡ್ ಮಾಡಿದ್ರು. ಆದ್ರೆ ಅಷ್ಟು ವೆಹಿಕಲ್ಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದಾವೆ. ಒಂದು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಮತ್ತೆ ಕ್ವೀನ್ಸ್ ರಸ್ತೆಯ ಮುಂಭಾಗವೇ ಈ ಘಟನೆ ನಡೆದಿರುವಂತದ್ದು. ಸಾಮಾನ್ಯವಾಗಿ ಅಲ್ಲಿ ವಿವಿಐಪಿ ಮೂವ್ಮೆಂಟ್ ಇರೋದ್ರಿಂದ ವೆಹಿಕಲ್ ಪಾರ್ಕಿಂಗ್ ಇದ್ದಾಗ ಅದನ್ನ ತೆಗೆಯೋದಕ್ಕೆ ಟೋಯಿಂಗ್ ವೆಹಿಕಲ್ ಅನ್ನ ಬಳಕೆ ಮಾಡ್ತಾರೆ ಸಾಮಾನ್ಯವಾಗಿ ಅಲ್ಲಿ. ಹಾಗಾಗಿ ಅಲ್ಲೇ ಯಾವಾಗ್ಲೂ ಕೂಡ ಪಾರ್ಕಿಂಗ್ ಸ್ಥಳದಲ್ಲಿ ಇರುತ್ತೆ. ಆದ್ರೆ ಇವತ್ತು 2 ಒಂದು ಟೋಯಿಂಗ್ ವೆಹಿಕಲ್ಗಳು ಕೂಡ ಸುಟ್ಟು ಕರಕಲಾಗಿದ್ದಾವೆ. ಜೊತೆಗೆ ಲಾರಿಗಳು ಕೂಡ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿರುವಂತದ್ದು. ಮಮತಾ, ಪವಿತ್ರ, ಖಾಲಿ ಜಾಗದಲ್ಲಿ ಕಸ ಹಾಕಿದ್ದಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತಪಡಿಸ್ತಾ ಇದ್ರಲ್ಲ. ಸಾಮಾನ್ಯವಾಗಿ ಈಗ BBMPದು ಜವಾಬ್ದಾರಿ ಬರುತ್ತೆ. ಈ ಖಾಲಿ ಸೈಟು, ಖಾಲಿ ಜಾಗದಲ್ಲಿ ಎಲ್ಲಾದ್ರೂ ಕಸ ಗುಡ್ಡೆ ಹಾಕೋದ್ನೆಲ್ಲ ಅವ್ರು ತಡಿಬೇಕಾಗತ್ತೆ. ಅವ್ರದ್ದು ಕೂಡ ಇಲ್ಲಿ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಮತ್ತೆ ಟೋಯಿಂಗ್ ವಾಹನಗಳನ್ನ ಕೂಡ ಬೇಕಾಬಿಟ್ಟಿಯಾಗಿ ಟ್ರಾಫಿಕ್ ಪೊಲೀಸರು ನಿಲ್ಲಿಸಿದ್ದು ಕೂಡ ಇದರ ಭಾಗವಾಗಿ, ನಿರ್ಲಕ್ಷ್ಯದ ಭಾಗವಾಗಿ ಇವತ್ತಿಷ್ಟು ಲಾಸ್ ಆಯ್ತು ಅಂತ ಹೇಳ್ಬೋದಾ, ಹೇಗೆ? ಸಾಮಾನ್ಯವಾಗಿ ಟೋಯಿಂಗ್ ವೆಹಿಕಲ್ ಏನಿದೆ ಅದು ಪ್ರೈವೇಟ್ ಅವರು ನಡೆಸ್ತಾ ಇರ್ತಾರೆ. ಆದ್ರೆ ಟ್ರಾಫಿಕ್ ಪೊಲೀಸ್ ಅವರು ಎಲ್ಲೆಲ್ಲಿ ಅವ್ರಿಗೆ ಬರ್ಬೇಕು ಅನ್ನುವಂತ ಸೂಚನೆ ಕೊಡ್ತಾರೆ. ಅಲ್ಲಿ ವಿವಿಐಪಿ KPCC ಕಚೇರಿ ಇರೋದ್ರಿಂದ ವಿವಿಐಪಿ ಮೂವ್ಮೆಂಟ್ ಹೆಚ್ಚಾಗಿರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ತಿಂಗಳುಗಟ್ಟಲೆ ವೆಹಿಕಲ್ ಅನ್ನ ಕೆಲವರು ಅಲ್ಲಲ್ಲೇ ಪಾರ್ಕ್ ಮಾಡ್ತಾರೆ. ಹಾಗಾಗಿ ಆ ಟೋಯಿಂಗ್ ವೆಹಿಕಲ್ ಸಾಮಾನ್ಯವಾಗಿ ಅಲ್ಲೇ ಸರೌಂಡಿಂಗ್ಸ್ ಏರಿಯಾಗಳಲ್ಲಿ ಓಡಾಡ್ತಾ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಪಾರ್ಕಿಂಗ್ ಮಾಡಿದ್ರು. ಜೊತೆಗೆ BBMP ಅವರು ಕಸದ ಸೆಸ್ ಅನ್ನ ವಿಧಿಸ್ತಾರೆ ವಿನಃ ಈ ರೀತಿ ಅಂದ್ರೆ ಬಹುತೇಕ ಭಾಗದಲ್ಲಿ ಇದೇ ರೀತಿ ಅವಘಡಗಳು ಸಂಭವಿಸ್ತಾ ಇರುತ್ತೆ. ಅಲ್ಲಲ್ಲಿ ಕಸಗಳಿಗೆ, ಪ್ಲಾಸ್ಟಿಕ್ ಗಳಿಗೆ ಎಸ್ಪೆಷಲಿ ಬೆಂಕಿಯನ್ನ ಹಾಕ್ತಾರೆ ಸ್ಥಳೀಯರು ಅಥವಾ ಯಾರೋ ಅಲ್ಲಿ ಇರುವ ಅವ್ರ ಅಂಗಡಿ ಅಥವಾ ಸುತ್ತಮುತ್ತ ಇರುವವರು ಅಲ್ಲೇ ಖಾಲಿ ಸೈಟ್ ಅಲ್ಲಿ ಹಾಕ್ತಾರೆ. ಸೊ ಹೀಗಾಗಿ ಅವಘಡ ಸಂಭವಿಸಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.